ಸೊ ಗಾಯ್ಸ್ 20 ಮಾರ್ಚ್ 2025 ಈ ದಿವಸ ಯಾವ ರೀತಿ ನಾವು ಟ್ರೇಡ್ ಮಾಡಬೇಕು ಕಂಪ್ಲೀಟಾಗಿ ಬನ್ನಿ ಅರ್ಥ ಮಾಡ್ಕೊಳೋಣ. ವಿಲ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಯಾವ ರೀತಿಲಿ ನಾವು ಟ್ರೇಡ್ ಮಾಡಬೇಕು ಅಂತ. ಫುಲ್ ವಿಡಿಯೋ ಹಾಕ್ತೀನಿ, ಫುಲ್ ವಿಡಿಯೋ ನೀವು ನೋಡ್ಕೊಳ್ಳಿ. ಫುಲ್ ವಿಡಿಯೋ ನಾವು ಯಾವ ರೀತಿ ಇವತ್ತು 20 ಮಾರ್ಚ್ ದಿವಸ ಟ್ರೇಡ್ ಮಾಡಬೇಕು ನಿಮಗೆ ಬೇಸಿಕ್ ಹೇಳ್ಕೊಡ್ತೀನಿ ಯೂಸಿಂಗ್ ದ ಆಪ್ಷನ್ ಚೈನ್ ಯಾರ್ಯಾರು ಯೂಸ್ ಮಾಡ್ತಾರೆ ದೆನ್ ದೇ ಆಲ್ರೆಡಿ ನೋ. ಯಾರ್ಯಾರು ಕೋರ್ಸ್ ತೊಗೊಂಡಿದ್ದ ದೇ ಆಲ್ರೆಡಿ ಗೊತ್ತು ಅವ್ರಿಗೆ ಯಾವ ರೀತಿ ನಾವು ಮಾಡಬೇಕು ಟ್ರೇಡಿಂಗ್ ಅಂತ. ಬಟ್ ಯಾರ್ಯಾರಿಗೆ ಗೊತ್ತಿಲ್ಲ, ಲೆಟ್ ಮಿ ಜಸ್ಟ್ ಟೆಲ್ ಯು ಯಾವ ರೀತಿ ಮಾಡಬೇಕಾಗುತ್ತೆ ಅಂತ. ಓಕೆ, ಇಲ್ಲಿ ನಾವು ಕಂಪ್ಲೀಟ್ ನಾಲೆಡ್ಜ್ ಅಂತೂ ಕೊಡೋಕ್ಕಾಗಲ್ಲ. ಓಕೆ, ವಾಟ್ ಐ ಕ್ಯಾನ್ ಗಿವ್ ಇಸ್ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಜಸ್ಟ್ ಯಾವ ರೀತಿ ಮಾಡಬಹುದು ಅಂತಷ್ಟೇ. ಬಟ್ ಯು ಕಾನ್ ಗೆಟ್ ದ ಕಂಪ್ಲೀಟ್ ನಾಲೆಡ್ಜ್ ಜಸ್ಟ್ ವಾಚಿಂಗ್ ದ ವಿಡಿಯೋ. ನೀವು ನೋಡಬೇಕಾಗುತ್ತೆ, ಫುಲ್ ಕೋರ್ಸ್ ತೊಗೊಬೇಕಾಗುತ್ತೆ. ತೊಗೊಂಡಂಗಿದ್ರೆ ಯು ಕ್ಯಾನ್ ಕೆಳಗಡೆ ಬರೋ ನಂಬರ್ಗೆ ಯು ಕ್ಯಾನ್ ವಾಟ್ಸಪ್ ಮಾಡಿ ಕೋರ್ಸ್ ಡೀಟೇಲ್ಸ್ನ ನಾನು ನಿಮಗೆ ಕಳಿಸ್ತೀನಿ. ಓಕೆ, ಸೊ ಇಲ್ಲಿ ನಾವು ಆಪ್ಷನ್ ಚೈನ್ ನೋಡೋಕ್ಕೆ ಇವತ್ತು ಯೂಸ್ ಮಾಡ್ತಿದ್ದೀವಿ LTP ಕ್ಯಾಲ್ಕುಲೇಟರ್. ಯೂಶ್ವಲಿ ನಾವು ಫ್ರೀ ಲಾಜಿಕಲ್ ಆಪ್ಷನ್ ಚೈನ್ನ ಯೂಸ್ ಮಾಡ್ತೀವಿ ಬಿಕಾಸ್ ಅದು ಫ್ರೀ ಸಾಫ್ಟ್ವೇರ್ ಅದು. ಸೊ ಈ ಥರ ಎಷ್ಟೊಂದು ಸಾಫ್ಟ್ವೇರ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ LTP ಕ್ಯಾಲ್ಕುಲೇಟರ್ ಏನಿದೆ ಇದು ಕೂಡ ಒಂದು ಆಪ್ಷನ್ ಚೈನ್ ಸಾಫ್ಟ್ವೇರೇ. ಅದ್ರ ಜೊತೆಗೆ AOC ಅಂತ ಒಂದು ಬರುತ್ತೆ, ಅದ್ರ ಜೊತೆಗೆ ನಿಫ್ಟಿ ಟ್ರೇಡರ್ದು ಒಂದಿದೆ, ಆ್ಯಂಡ್ ಫ್ರೀ ಲಾಜಿಕಲ್ ಆಪ್ಷನ್ ಚೈನ್ದು ಕೂಡ ಒಂದು ಆಪ್ಷನ್ ಚೈನ್ ಬರುತ್ತೆ. ಸೊ ಈ ಥರ ಎಷ್ಟೊಂದು ಸಾಫ್ಟ್ವೇರ್ಸ್ ಇರುತ್ತೆ, ಜಸ್ಟ್ ಲೈಕ್ ಯೋ ಬ್ರೋಕರ್ಸ್ ಇವಾಗ ಹೆಂಗೆ ಗ್ರೋ ದನ್ನು ಜಿರೋದಾ ಇರ್ತಾರೆ ಆ ಥರ ಎಷ್ಟೊಂದು ಥರ ಇದಿದೆ. ಸೊ ನೀವು ಯೂಸ್ ಮಾಡ್ಕೊಬೋದು. ಫ್ರೀದು ಬರುತ್ತೆ ಮತ್ತು ನಿಮಗೆ ಯು ಈವನ್ ಗೆಟ್ ದ ಪೇಯ್ಡ್ ವರ್ಷನ್ ಆಲ್ಸೋ. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಟ್ರೇಡಿಂಗ್ ಚಾರ್ಟಿಂಗ್ ಅದೆಲ್ಲ ನಿಮಗೆ ಬರುತ್ತಲ್ಲ, ಆ ಥರ ಇಲ್ಲೂ ಕೂಡ ನಿಮಗೆ ಸಿಗುತ್ತೆ. ಓಕೆ, ಸೊ ದ್ಯಾಟ್ ಈಸ್ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಇವಾಗ ಏನು ಕಾಣಿಸ್ತಿದೆ, ನಮಗೆ ಇವಾಗ ಕಾಣಿಸ್ತಿದೆ ರೆಸಿಸ್ಟೆನ್ಸ್ ಇದೆ 23,000 ಮತ್ತು ಸಪೋರ್ಟ್ ಕೂಡ ಇದೆ ನಮಗೆ 23,000. ಓಕೆ, ಎರಡಲ್ಲೂ ಕೂಡ ಡಿಫ್ರೆನ್ಸ್ ಇಲ್ಲ. ಎರಡಲ್ಲೂ ಕೂಡ ಡಿಫ್ರೆನ್ಸ್ ಇಲ್ಲದಿರ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೀದಾ ಮಾರ್ಕೆಟ್ ಏನಿದೆ ಅದು ಇಟ್ ಈಸ್ ಸಾರ್ಟ್ ಆಫ್ ಕನ್ಸಾಲಿಡೇಟೆಡ್ ಅಂತಲೇ ನಾವಿಲ್ಲಿ ಯೋಚನೆ ಮಾಡ್ಬೋದು. ಓಕೆ, ಇಲ್ಲಿ ಪಕ್ಕದಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಲೈನ್ಸ್ನ ನಿಮಗೆ ಡ್ರಾ ಮಾಡಿ ಕಾಣಿಸ್ತಿದೆ. ನಿಮಗೆ ಆಟೋಮೆಟಿಕ್ಕಾಗಿ ಒಂದೊಂದು ಸಾಫ್ಟ್ವೇರ್ನಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ, ಒಂದೊಂದು ಸಾಫ್ಟ್ವೇರ್ನಲ್ಲಿ ಈ ಥರ ಬರಲ್ಲ. ಸೊ ಇಟ್ ಡಿಪೆಂಡ್ಸ್. ಒಂದು ಪೇಯ್ಡ್ ಸಾಫ್ಟ್ವೇರ್ ಕಾಸ್ಟ್ಲಿ ಸಾಫ್ಟ್ವೇರ್ ಅಲ್ಲಂದ್ರೆ ಈ ಥರ ಬರುತ್ತೆ, ನಿಮಗೆ ಫ್ರೀ ಸಾಫ್ಟ್ವೇರ್ಸಿಂದ ಈ ಥರ ಬರಲ್ಲ. ಓಕೆ, ಬರೀ ಇದೊಂದೇ ಸಾಫ್ಟ್ವೇರಲ್ಲೇ ಎಷ್ಟೊಂದು ಸಾಫ್ಟ್ವೇರ್ಸ್ ಇರುತ್ತೆ. ಇದು NSE ಆಪ್ಷನ್ ಚೈನ್ ಬೈ LTP ಕ್ಯಾಲ್ಕುಲೇಟರ್. ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ನಿಮಗೆ ಫ್ರೀ ಲಾಜಿಕಲ್ ಕೂಡ ಯೂಸ್ ಮಾಡ್ಬೋದು. ಬಟ್ ನೀವೇನೇ ಯೂಸ್ ಮಾಡಿ, ಬಟ್ ಯು ಹ್ಯಾವ್ ಟು ಸ್ಟಿಲ್ ನೋ ಯಾವ ರೀತಿ ನಾವು ಅದನ್ನು ಅರ್ಥ ಮಾಡ್ಕೊಬೇಕು ಅಂತ. ಅರ್ಥ ಮಾಡ್ಕೊಂಡಾಗ ದೇರ್ ಯು ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ನಾವು ಹೇಗೆ ಏನು ಟ್ರೇಡ್ ಮಾಡೋದು, ಎಲ್ಲಿ ಪ್ಲೇಸ್ ಮಾಡಬೇಕು ಟ್ರೇಡು, ಎಲ್ಲಿಗೆ ಟ್ರೇಡ್ನ ಪ್ಲೇಸ್ ಮಾಡಬಾರ್ದು ಅಂತ ಯು ವಿಲ್ ಗೆಟ್ ಕಂಪ್ಲೀಟ್ ಐಡಿಯಾ ಅಬೌಟ್ ಇಟ್. ರೆಸಿಸ್ಟೆನ್ಸ್ ಕಡೆ ಓಪನ್ ಇಂಟ್ರೆಸ್ಟ್ ಕೂಡ ಆ್ಯಡ್ ಆಗೋಗಿದೆ. ಓಪನ್ ಇಂಟ್ರೆಸ್ಟ್ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಕಡೆ ಏನಿದೆ ದಟ್ ಈಸ್ ಆಲ್ಸೋ ಗಿವಿಂಗ್ ಅರೌಂಡ್ 89% ಹತ್ರ ಇಲ್ಲಿದೆ 23,000ಅಲ್ಲಿ. ಅದಕ್ಕೂ ಕೂಡ ಒಂದು ಎಕ್ಸ್ಟ್ರಾ ಲೇಯರ್ ಆಫ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನಮಗೆ ಆ್ಯಡ್ ಆಗಬಹುದು. ನೋಡೋಣ ಏನಾಗುತ್ತೆ ಮಾರ್ಕೆಟ್ನಲ್ಲಿ ಅಂತ. ದಿಸ್ ಇಸ್ ಜಸ್ಟ್ ರ್ಯಾಂಡಮ್ ಡೇಟ್, ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ಸೊ ಗೈಸ್, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾವಿಲ್ಲಿ ರೆಸಿಸ್ಟೆನ್ಸ್ 930 ಹತ್ರ ಇಲ್ಲಿ ಬಂದಿದ್ದವನು 931 ಆಗಿದೆ ಟೈಮ್ ಇವಾಗ. ಸೊ ವಾಟ್ ವಿ ಆರ್ ಏಬಲ್ ಟು ಸಿಯರ್, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸಪೋರ್ಟ್ ಇದೆ 23,000 ಬಟ್ ರೆಸಿಸ್ಟೆನ್ಸ್ ಏನಿದೆ ವೀಕ್ ಟೋಡ್ ಸ್ಟಾಪ್ ತೋರಿಸ್ತಿದೆ. ರೆಸಿಸ್ಟೆನ್ಸ್ ವೀಕ್ ಟೋಡ್ ಸ್ಟಾಪ್ ಬಂದ್ಬಿಡುತ್ತೆ, ಬುಲ್ ರನ್ ಸಿಚುವೇಷನ್ ಆಗುತ್ತೆ. ಆ್ಯಂಡ್ ಮಾರ್ಕೆಟ್ ಇವಾಗ UR+1 ನಾವು ಯಾವುದೇ ಕಾರಣದಲ್ಲಿ ಕೂಡ ಎಂಟ್ರಿ ಮಾಡಬಾರ್ದು. ಈ ಥರ ಸಿಚುವೇಷನಲ್ಲಿ ನಾವು ಕಾಯಬೇಕು 22,980 ಹತ್ರ ಲೆವೆಲ್ ಏನಿದೆ, ಈ ಲೆವೆಲ್ಸ್ ಇಲ್ಲಿ ಕಾಣಿಸ್ತಿಲ್ಲ, EOS ಅಂತ ಲೆವೆಲ್ ಏನಿದೆ ಈ ಲೆವೆಲ್ಗೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಆವಾಗ ನಾವಿಲ್ಲಿ ಅರ್ಥ ಮಾಡ್ಕೊಬೋದು ಡೀಟೇಲಾಗಿ. ನಾವಿಲ್ಲಿ ಎಂಟ್ರಿ ಪಾಯಿಂಟ್ ನಮಗೆ ಕರೆಕ್ಟಾಗಿ ಸಿಗುತ್ತೆ ಅವಾಗ. ಬಟ್ ನಾವು ಇವಾಗ ಎಂಟ್ರಿ ಮಾಡೋಕೆ ದಟ್ ಈಸ್ ಅ ಬಿಟ್ ಆಫ್ ಪ್ರಾಬ್ಲಮ್ ಕೊಡುತ್ತಲ್ಲಿ ನಮಗೆ ಎಂಟ್ರಿ ಮಾಡೋಕ್ಕೆ. ಸೊ ಯು ಶುಡ್ ನೆವರ್ ಎಂಟರ್ ಇನ್ ದಿಸ್ ಕೈಂಡ್ ಆಫ್ ಸಿಚುವೇಷನ್. ಯಾವ ಸಿಚುವೇಷನ್, ಈ ಥರ UR+1 ಇದ್ದಾಗ ನಾವು ಈ ಸಿನಾರಿಯೋಗೆ ಎಂಟ್ರಿ ಮಾಡಲ್ಲ. ಬಿಕಾಸ್ ಈ ಸಿನಾರಿಯೋಲಿ ನಮಗೆ ಸಪೋರ್ಟ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಸಪೋರ್ಟ್ ಸ್ಟ್ರಾಂಗ್, ರೆಸಿಸ್ಟೆನ್ಸ್ ವೀಕ್ ಟೋಡ್ ಬಾಟಮ್, ಈ ಥರ ಟೈಮ್ನಲ್ಲಿ ನಾವು ಸಪೋರ್ಟ್ ಪ್ಲೇಸ್ಗೆ ವೆಯ್ಟ್ ಮಾಡಬೇಕಾಗುತ್ತೆ ಟು ಮೇಕ್ ದ ಸೇಫೆಸ್ಟ್ ಎಂಟ್ರಿ. ಓಕೆ, 9:37 ಇಲ್ಲಿ ಟೈಮು, ಆ್ಯಂಡ್ ಆಲ್ಮೋಸ್ಟ್ 2300 ಹತ್ರ 99% ಬಂದ್ಬಿಡುತ್ತೆ. ವಿ ಎಕ್ಸ್ಪೆಕ್ಟ್ ಅ ಗುಡ್ ಅಮೌಂಟ್ ಆಫ್ ಶಿಫ್ಟಿಂಗ್ ಆದರೆ ಒಳ್ಳೆ ಚಾನ್ಸಸ್ ಬಂದ್ಬಿಡುತ್ತೆ. ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ 23,119ಗೆ. ಆವಾಗ ನಮಗೆ ಇಟ್ಸ್ ಅ ಗುಡ್ ಒನ್. ಬಟ್ ನಮಗೆ ಎಂಟ್ರಿ ಪಾಯಿಂಟ್ ಏನು ಸಿಗೋಲ್ಲ. ಎಂಟ್ರಿ ಪಾಯಿಂಟಿಗೆ ನಾವು ಕಾಯಬೇಕಾಗುತ್ತೆ. ಸಪೋರ್ಟ್ ಹತ್ರ, ಸಪೋರ್ಟ್ ಎಲ್ಲಿದೆ, EOS ಲೆವೆಲ್ ಏನಿದೆ ಅದನ್ನ ನೋಡ್ಕೊಳ್ಳಿ, ಅಲ್ಲಿಂದ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಅಲ್ಲಿಗೆ ಬರೋವರೆಗೂ ನಾವು ಟ್ರೇಡ್ನ ಪ್ಲೇಸ್ ಮಾಡೋಕ್ಕೆ ಆಗಲ್ಲ. ದ್ಯಾಟ್ ಈಸ್ ರಿಸ್ಕಿ ಆಗೋಗುತ್ತೆ ನಮಗೆ ಟ್ರೇಡ್ ಮಾಡಬೇಕಂದ್ರೆ. ಸೊ ನೋಡಿ, ಆಪ್ಷನ್ ಚೇಂಜ್ ಮಾಡಬೇಕಾದ್ರೆ ಇದೇ ಅಡ್ವಾಂಟೇಜ್ ನಿಮಗೆ. ರಿಸ್ಕಿ ಯಾವಾಗ, ಸೇಫ್ ಯಾವಾಗ ಗೊತ್ತಾಗುತ್ತೆ. ನನಗೆ ಗೊತ್ತು ಎಂಟ್ರಿ ಪಾಯಿಂಟ್ EOS ಹತ್ರ ಇದೆ ಅಂತ, ನಾನೇನಾದರೂ ಇಲ್ಲೇ ಎಂಟ್ರಿ ಮಾಡಿಬಿಟ್ಟೆ ಅಂದ್ಕೊಳ್ಳಿ, ನನಗೆ ಪ್ರಾಬ್ಲಮ್ ಆಗೋಗುತ್ತೆ. ಇವಾಗ ನಾನಿಲ್ಲಿ ಎಂಟ್ರಿ ಮಾಡಿದ್ರೆ ನನಗೆ ಗೊತ್ತು ನಾನು ರಿಸ್ಕಿ ತೊಗೊಂಡಿದ್ದೀನಿ, ನಾನು ರೂಲ್ಸ್ನ ಬ್ರೇಕ್ ಮಾಡಿದ್ದೀನಿ, ಇಲ್ಲಿ ನನಗೆ ಸ್ಟಾಪ್ ಲಾಸ್ ಇಟ್ ಆಗೋಂಥ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ ಅಂತ. ಬಟ್ ನಾನು ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ನನಗೆ EOS ಹತ್ರ ಎಂಟ್ರಿ ಅಂತ ಹೇಳಿದ್ದೀನಿ, EOS ಹತ್ರ ಎಂಟ್ರಿ ನಾನಿಲ್ಲಿ ಮಾಡಿದ್ರೆ ನಾನು ಚೆನ್ನಾಗಿ ಟ್ರೇಡ್ ಮಾಡ್ತೀನಿ. ನನಗೆ ಪ್ರಾಫಿಟ್ ಇಟ್ ಆಗೋವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ, ಲಾಸ್ ಆಗೋವಂಥ ಚಾನ್ಸಸ್ ಕಡಿಮೆ ಆಗೋಗುತ್ತೆ. ನಾನು ಮೋರ್ ಕಾನ್ಫಿಡೆಂಟಾಗಿರ್ತೀನಿ, ನಾನು ಮೋರ್ ಕಾಮಾಗಿರ್ತೀನಿ. ಬಟ್ ಪ್ರಾಬ್ಲಮ್ ಏನಂದರೆ ನಂಬರ್ ಆಫ್ ಟ್ರೇಡ್ಸ್. ನೋಡಿ, ಆಪ್ಷನ್ ಚೈನಲ್ಲಿ ಎಷ್ಟೊಂದು ಸ್ಟ್ರಾಟಜಿ ಬರುತ್ತೆ. 920 ಬರುತ್ತೆ, ಸ್ಟಾಕ್ಸ್ ಬರುತ್ತೆ, ಸ್ವಿಂಗ್ ಟ್ರೇಡ್ ಬರುತ್ತೆ, ಇದು ಕೂಡ COI 1 and 2 ಕೂಡ ಬರುತ್ತೆ. ಎಲ್ಲ ಸ್ಟ್ರಾಟಜಿ ಕೂಡ ಒಂದೊಂದಲ್ಲ ಒಂದು
ಇಟ್ ಈಸ್ ಸಮ್ ಅಡ್ವಾಂಟೇಜಸ್. ಓಕೆ, ಬಟ್ ನಾವು ಯೂಸ್ ಮಾಡೋವಂಥ ಆಪ್ಷನ್ ಚೇಂಜ್ ಸ್ಟ್ರಾಟಜಿಲಿ ಏನಾಗುತ್ತೆ ನೋಡಿ, ರೆಸಿಸ್ಟೆನ್ಸ್ ಇವಾಗ ಚೇಂಜ್ ಆಗೋಯ್ತು, ರೆಸಿಸ್ಟೆನ್ಸ್ 23,118 ಬಂದ್ಬಿಡ್ತು. ಸೊ ಲೈನ್ಸ್ ಕೂಡ ಇಲ್ಲಿ ಚೇಂಜಸ್ ಆಗೋಗಿದೆ, ರೈಟ್. ಸೊ ನಾವು ಯೂಸ್ ಮಾಡೋ ಸ್ಟ್ರಾಟಜಿಲಿ ನಂಬರ್ ಆಫ್ ಟ್ರೇಡ್ಸ್ ಮೇ ಬಿ ಕಡಿಮೆ ಆಗೋದು, ಬಟ್ ಸಿಗೋ ಅಂಥ ಟ್ರೇಡ್ ನಮಗೆ ತುಂಬ ಎಕ್ಸ್ಟ್ರೀಮಾಗಿ ಸಿಗುತ್ತೆ. ಮೇ ಬಿ 100 ಪಾಯಿಂಟ್ ಸಿಗ್ಬೋದು, ಮೇ ಬಿ 90 ಪಾಯಿಂಟ್ ಸಿಗ್ಬೋದು, ಮೇ ಬಿ 200 ಪಾಯಿಂಟ್, ಮೇ ಬಿ 300 ಪಾಯಿಂಟ್ಸ್, ಯಾವಾಗ ಬೇಕಾದ್ರೂ ಸಿಗ್ಬೋದು. ಬೋನಸ್ಲಿ 500 ಕೂಡ ಸಿಗ್ಬೋದು, ಬಟ್ ನಾನು ಯಾವತ್ತೂ 500 ಕ್ಯಾಪ್ಚರ್ ಮಾಡಿಲ್ಲ, ಬಟ್ ಐಮ್ ಜಸ್ಟ್ ಟೆಲಿಂಗ್ ಯು. ಓಕೆ, ಚಾನ್ಸಸ್ ಇರುತ್ತೆ ಆ ಥರ. ಸೊ ದೇರ್ ಇಸ್ ನೋ ರಿಗ್ರೆಟ್. ವಾರಕ್ಕೆ ಒಂದು ದಿವಸ ಸಿಗೋದು ತೊಂದರೆ ಇಲ್ಲ, ನಾವು ಅದನ್ನು ತಕ್ಕಂಗೆ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ, ತೊಂದರೆ ಇಲ್ಲ. ವಿ ಡೂ ಇಟ್ ಪ್ರಾಪರ್ ಎಂಟ್ರಿ ಓನ್ಲಿ, ಹಿಯರ್ ಓನ್ಲಿ. ಸೊ ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ, ಸಿಂಪಲ್. ಸೊ ಇಲ್ಲಿ ನಾವು ಆಲ್ಮೋಸ್ಟ್ 10 o'clock ಆ ಥರ ಬಂದುಬಿಟ್ಟಿದ್ದೀವಿ ಇಲ್ಲಿ. ಸೊ 10 o'clock ಟೈಮ್ನಲ್ಲಿ ನಮ್ಗೆ ಏನು ಕಾಣಿಸ್ತಿದೆ ಇಲ್ಲಿ, ಅಗೇನ್ ಸೇಮ್ ಏನೂ ಡಿಫ್ರೆನ್ಸ್ ಇಲ್ಲ. ನಾವು ಕಾಯಬೇಕಾಗುತ್ತೆ ಈ US ಲೈನಲ್ಲಿ ಎಂಟ್ರಿ ಮಾಡೋಕ್ಕೆ. ಅಲ್ಲಿವರೆಗೂ ನಾವು ಯಾವುದೇ ಥರ ಎಂಟ್ರಿ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ಅದಕ್ಕೆ ನಾವು ವಿ ಹ್ಯಾವ್ ಟು ವೇಟ್. ನಮಗೆ ಬೇರೆ ಆಪ್ಷನ್ ಇಲ್ಲ, ವಿ ಕಾಂಟ್ ಡೂ ಎನಿಥಿಂಗ್. US ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ಓನ್ಲಿ ದೆನ್ ನಮಗೆ ಒಂದೊಳ್ಳೆ ಆಪರ್ಚುನಿಟಿ ಬರುತ್ತೆ ಟ್ರೇಡ್ ಮಾಡೋಕ್ಕೆ. ನಾವು ಕಾಯಬೇಕಷ್ಟೇ. ದೇರ್ ಈಸ್ ನಿಮ್ಗೆ ಇಲ್ಲೇ ಪೇಷನ್ಸ್ ತೋರಿಸ್ಬೇಕು. ಟ್ರೇಡ್ ಸಿಕ್ಕಿಲ್ಲ, ಪೇಷನ್ಸ್ ತೋರಿಸ್ಬೇಕು ನೀವು ಇಲ್ಲೇ. ಸೊ ಪೇಷನ್ಸ್ ತೋರಿಸ್ತಾನೆ ನೀವು ಒಳ್ಳೆ ಟ್ರೇಡರ್ ಆಗೋಕ್ಕೆ ಸಾಧ್ಯ. ಸೊ ಗೈಸ್, ಇಲ್ಲಿ ಒಂದು ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ ಆಲ್ಮೋಸ್ಟ್ ನಮಗೆ US ಹತ್ರ ಟಚ್ ಆಗಿಬಿಟ್ಟೆ ಮೇಲೊಟ್ಟೋಗಿದೆ. ಬಟ್ ಆ್ಯಕ್ಚುಲಾಗಿ ನಮಗೆ ಇಲ್ಲಿ ಟಚ್ ಆಗಿಲ್ಲ. ಸೊ ಸ್ವಲ್ಪ ಹತ್ರ ಇತ್ತಷ್ಟೇ. ಈ ಕ್ಯಾಂಡಲ್ ನೀವು ನೋಡ್ಬೋದು ಲೈನ್ ಹತ್ರ ಎಷ್ಟು ಕ್ಲೋಸ್ ಆಗಿದೆ. ಸೊ ಕಾಯಬೇಕಷ್ಟೇ, ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಅದು ಮತ್ತೆ ಬಂದರೆ ಎಂಟ್ರಿ ಮಾಡ್ಬೋದಿಲ್ಲ, ಅಂದರೆ ಎಂಟ್ರಿ ಮಿಸ್ ಆಗೋಯ್ತು ಫೋಮೋದಲ್ಲಿ ನಾವು ಯಾವತ್ತೂ ಎಂಟ್ರಿ ಮಾಡೋಕ್ಕಾಗಲ್ಲ. ಬಿಕಾಸ್ ದಿಸ್ ವಿಲ್ ಬಿ ಕಾಸಿಂಗ್ ಅವರ್ ಇಮೋಷನ್ ಕಾಸ್ ಮಾಡುತ್ತೆ ನಮಗಿಲ್ಲಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಾವು, ಯಾವ ರೀತಿ ಹೇಗೆ ಏನು ಅಂತ. ದೆನ್ ವಿ ವಿಲ್ ಹ್ಯಾವ್ ಟು ಸಿ. ಸೊ ಇಲ್ಲಿ ನಮಗೆ ಎಕ್ಸಾಕ್ಟ್ಲಿ US ಆ ಥರ ನಮಗೆ ಇಲ್ಲಿ ಲೆವೆಲ್ ಟಚ್ ಆಗಿದೆ. ಸೊ ವಾಟ್ ವಿ ಕ್ಯಾನ್ ಡೂ ಇಯರ್, ಇಲ್ಲಿ ನಾವು ಒಂದು ಕಾಲ್ ಆಪ್ಷನ್ನ ತೊಗೊಬೋದು. ಇಲ್ಲಿ ನಾವು ಕಾಲ್ ಆಪ್ಷನ್ನ ತೊಗೊಂಡು ವಿ ಕ್ಯಾನ್ ಹೋಲ್ಡ್ ಇಟ್. ನಾವು ಎಲ್ಲಿವರೆಗೂ ಹೋಲ್ಡ್ ಮಾಡ್ಬೋದು ಸರ್? ನೋಡಿ, ನಾವು ಹೋಲ್ಡ್ ಮಾಡ್ಬೋದು. ಫಸ್ಟ್ EOR ಲೆವೆಲ್ ಏನಿದೆ 23,106 ತನಕ ನಾವಿಲ್ಲಿ ಹೋಲ್ಡ್ ಮಾಡಬಹುದು. 22,917 ಇವಾಗ ಏನು ಮಾರ್ಕೆಟ್ ಓಡ ಅಲ್ಲಿಗೆ ನಾವು ಎಂಟ್ರಿ ಮಾಡ್ಬೋದು. ಬಿಕಾಸ್ ಲೈನ್ ಟಚ್ ಆಗಿದೆ, ಇಲ್ಲಿ ಲೈನ್ ಟಚ್ ಆಗಿದೆ, ನಾವು ವಿ ಕ್ಯಾನ್ ಎಂಟರ್ ಸೇಫ್ಲಿ. ಅಡ್ವಾಂಟೇಜ್ ಏನು ಸರ್? ಅಡ್ವಾಂಟೇಜ್ ಏನು, EOR ಹತ್ತ ಹೋಗೋ ಶೋದಲ್ಲಿ ಮಾರ್ಕೆಟ್ ಬುಲ್ಲನ್ ಗೊತ್ತಾದ EOR+1 ಕೂಡ ಹೊರಟೋಗುತ್ತೆ, ಮ್ಯಾಕ್ಸ್ ಪೇನ್ ಕೂಡ ಹೊರಟೋಗುತ್ತೆ. ಸೊ ಇದೊಂದು ನಮಗೆ ಅಡ್ವಾಂಟೇಜ್ ಇರುತ್ತೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ನೌ ಸ್ಟಾಪ್ ಲಾಸ್ ಏನಿರುತ್ತೆ, ಸ್ಟಾಪ್ ಲಾಸ್ ಭಾರಿ ದೊಡ್ಡದಿರುತ್ತೆ. ಇಲ್ಲಿ ಮ್ಯಾಕ್ಸ್ ಪೇನ್ ಅಂತ ಇದೆಯಲ್ಲ, ಅಲ್ಲಿವರೆಗೂ ಸ್ಟಾಪ್ ಲಾಸ್ ಅಂತ ಹೇಳ್ತಾರೆ. ಬಟ್ ಸಾಫ್ಟ್ವೇರ್ ಇಷ್ಟ ಬಂದಂಗೆ ಹೇಳುತ್ತೆ, ನಾವು ಸಾಫ್ಟ್ವೇರ್ ಮಾತು ಕೇಳೋಕ್ಕಲ್ಲ. ನಾವೇನು ಮಾಡ್ತೀವಿ, 40 ಪಾಯಿಂಟ್ಸ್ನ ಸ್ಟಾಪ್ ಲಾಸ್ ತೊಗೊತೀವಿ. ಓಕೆನಾ, ಇಲ್ಲಿಂದ ಎಂಟ್ರಿ ಮಾಡಿ 40 ಪಾಯಿಂಟ್ಸ್ನ ಸ್ಟಾಪ್ ಲಾಸ್ ಇಟ್ಕೊಳ್ಳೋಣ. ಆ್ಯಂಡ್ ದೆನ್ ಲೇಟರ್ ನಾವೇನು ಮಾಡೋಣ, ಅಕಸ್ಮಾತ್ ಸ್ಟಾಪ್ ಲಾಸ್ ಇಟ್ಟಾದರೆ ಮತ್ತೆ US-1 ಲೆವೆಲ್ ಏನಿದೆ ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಪ್ರೊವೈಡೆಡ್ ನಮ್ಮ ಸಿನಾರಿಯೋ ಸೇಮ್ ಇರಬೇಕು. ಸಿನಾರಿಯೋ ನಮಗೆ ಯಾವುದೇ ಥರ ಬದಲಾವಣೆ ಆಗಬಾರ್ದು. ಸೊ ಆ ಥರ ಮಾಡಿದಾಗ ಇಟ್ ವಿಲ್ ಬಿ ಗುಡ್ ಇನಫ್. ಈ ಥರ ನಾವಿಲ್ಲಿ ಟ್ರೇಡ್ನ ಆಪರ್ಚುನಿಟಿನ ನಾವಿಲ್ಲಿ ಗ್ರ್ಯಾಬ್ ಮಾಡ್ಬೋದು. ಸೊ ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ಓಕೆ, ಆ್ಯಂಡ್ ಆಲ್ಸೋ ಲೆಟ್ ಮೀ ಟೆಲ್ ಯು ಒನ್ ಥಿಂಗ್, ಎಲ್ಲೆಲ್ಲಿ ಸ್ಟಾಪ್ ಬರುತ್ತೆ ಅಂತ ಕೂಡ ಹೇಳ್ಬಿಡ್ತೀನಿ. 22,970 ಹತ್ರ ಇವಾಗ ನಮಗೆ ಎಂಟ್ರಿ ಏನಿದೆಯಲ್ಲ, ಅಲ್ಲಿಗೆ ಹೋದರೆ ನಮಗೆ ನೆಕ್ಸ್ಟ್ ಸ್ಟಾಪ್ ಬರುತ್ತೆ 22,015 ಅದಾದಮೇಲೆ ನೆಕ್ಸ್ಟು ಮಾರ್ಕೆಟ್ ಸ್ಟಾಪ್ ಕೊಡುತ್ತೆ 23,060 ದೆನ್ ಲೇಟರ್ ಮಾರ್ಕೆಟ್ ಹೋಗುತ್ತೆ 23,106, 109 ಆ ಥರ. ಓಕೆ, ಸೊ ದೀಸ್ ಆರ್ ದ ಡೈವರ್ಜನ್. ಇದನ್ನು ನಾವು ಸ್ಟಾಪ್ ಅಂತ ಕರೀರಿ, ಡೈವರ್ಜನ್ ಅಂತ ಕರೀರಿ, ನಿಮ್ಗೆ ಏನಾದರೂ ಕರೀರಿ. ಫಾರ್ ಎಕ್ಸಾಂಪಲ್, ಒಂದು ಬಸ್ಸು ಮೈಸೂರಿಂದ ಬೆಂಗಳೂರು ಹೋಗಬೇಕಂದ್ರೆ ಮಧ್ಯದ ಸ್ಟಾಪ್ಸ್ ಇರ್ತಾರೆ, ಟೀ ಬ್ರೇಕ್, ಕಾಫಿ ಬ್ರೇಕ್, ಆ ಥರ ಬ್ರೇಕ್ ಆಗುತ್ತೆ. ಅದು ಫ್ಲೋ ಬ್ರೇಕ್ ಆಗುತ್ತೆ. ಮಾರ್ಕೆಟ್ ರಿಟ್ರೇಸ್ಮೆಂಟ್ ಅಂತಾರೆ ಒಬ್ಬೊಬ್ರು, ಪುಲ್ ಬ್ಯಾಕ್ ಅಂತಾರೆ ಒಬ್ಬೊಬ್ರು. ಮೆನಿ ಪೀಪಲ್ಸೇ ಡಿಫ್ರೆಂಟ್ ಲ್ಯಾಂಗ್ವೇಜ್, ನೀವು ಯಾವುದನ್ನ ಅರ್ಥ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಗಾಯ್ಸ್, ಇಲ್ಲಿ ಮಾರ್ಕೆಟ್ ಏನಿದೆ, ಫಸ್ಟ್ ಡೈವರ್ಜನ್ ಇಲ್ಲಿ ನಮಗೆ ಕೊಡ್ತಿದೆ. ದಿಸ್ ಇಸ್ ದ ಫಸ್ಟ್ ಡೈವರ್ಜನ್. ಸೊ ಇಲ್ಲಿಗೆ ನಾವು ವಿ ಹ್ಯಾವ್ ಟು, ಇಲ್ಲಿ ಬ್ರೇಕ್ಔಟ್ ಅಂತ ಬಂದುಬಿಟ್ಟಿದೆ. ಇಲ್ಲಿ ಬ್ರೇಕ್ಔಟ್ ಇಲ್ಲಿ ಮೆನ್ಷನ್ ಆಗೋಗಿದೆ. ಸೊ ಬ್ರೇಕ್ಔಟ್ ಅಂತ ಮೆನ್ಷನ್ ಆಗಿದೆ, ಇಲ್ಲಿ ಬ್ರೇಕ್ಔಟ್ ಅಲ್ಲಿ ಡೈವರ್ಜನ್ ಬರ್ತಿದೆ ಅಂತ. ಸೊ 10:43 ಆಗಿದೆ ಇವಾಗ ಟೈಮು. ಬಟ್ ತೊಂದರೆ ಇಲ್ಲ, ವಾಲ್ಯೂಮ್ಸ್ ಕಡಿಮೆ ಇರೋ ಟೈಮ್ನ ನಾವು 2:30 ತನಕ ತೊಗೊಂಡೋಗ್ಬೋದು. 2:30 ಮೇಲೆ ನಾವು ಇಲ್ಲಿ ಅದೇ ಥರ ಟ್ರೇಡ್ ಮಾಡಲ್ಲ. ಬಟ್ ವಾಲ್ಯೂಮ್ ಸಿಕ್ಕಾಪಟ್ಟೆ ಹೈ ಇದೆ ಅಂದರೆ 11 o'clock ಯು ಕ್ಯಾನ್ ಸ್ಟಾಪ್. ಬಟ್ ಎಷ್ಟೊಂದು ಅದು ಬೇರೆ ಸ್ಟ್ರಾಟಜೀಸ್ ಕೂಡ ಇದೆ ಆಪ್ಷನ್ ಚೇನಲ್ಲಿ, ವೇರ್ ವಿಲ್ ಬಿ ಟ್ರೇಡಿಂಗ್ ಓನ್ಲಿ ಟಿಲ್ 10:30. ಸೊ ಇಲ್ಲಿ ಫಸ್ಟ್ ಸ್ಟಾಪ್ ಬಂದಿದೆ. ಸೊ ಬದಾಮೇಲೆ ನೋಡೋಣ ಮತ್ತೆ ಏನಾಗುತ್ತೆ ಅಂತ. ರೈಟ್, ಸೊ ಫೈನಲಿ ವಿ ಆರ್ ಹಿಯರ್ ಅಟ್ ದ ಸೆಕೆಂಡ್ ಸ್ಟಾಪಲ್ಲಿ ಮಾರ್ಕೆಟ್ ಕೊಡ್ತಿದೆ. ರೈಟ್, ಸೊ ಎಕ್ಸಾಕ್ಟ್ಲಿ ನೀವು ಇಲ್ಲಿ ನೋಡ್ಬೋದು US ಇಂದ ನಾವು ಇಲ್ಲಿ ಮಾರ್ಕೆಟ್ ಏನು ತೊಗೊಂಡು ಹೋದ್ರಿ ಮೇಲ್ಗಡೆ. ಸೊ ಇಟ್ ಈಸ್ ದ ಸೇಮ್ ಥಿಂಗ್. ಸೊ ನಮ್ಮ ಟಾರ್ಗೆಟ್ ಇನ್ನೂ ಇದೆ ದೂರ, 107ವರೆಗೂ ಇದೆ ಟಾರ್ಗೆಟು. ಓಕೆನಾ, ಸೊ ನೀವೇ ಕ್ಯಾಲ್ಕುಲೇಟ್ ಹಾಕೊಳ್ಳಿ ಎಷ್ಟು ಪಾಯಿಂಟ್ಸು ಏನು ಕತೆ ಅಂತ. ನಾವೇನು ಕ್ಯಾಲ್ಕುಲೇಟ್ ಹಾಕೋದು, ನೀವೇ ಶಾರ್ಪ್ ಇದ್ದೀರಾ, ಯು ಓನ್ಲಿ ನೋ ಮೆನಿ ಆಫ್ ದ ಥಿಂಗ್ಸ್. ಸೊ ಈ ಥರ ನೀವು ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಈ ಥರ ಮಾರ್ಕೆಟ್ನಲ್ಲಿ ದಿಸ್ ಇಸ್ 20 March ಮಾರ್ಕೆಟ್, 20 March ಹೈಲೈಟ್ಸ್ ಇದು ಯಾವ ರೀತಿ ನಾವು ಟ್ರೇಡ್ ಮಾಡಿದ್ರಿ ಅಂತ. ಸೊ ಇಟ್ಸ್ ಜಸ್ಟ್ ಲೈಕ್ ದ್ಯಾಟ್. ಸೊ 12 o'clock ಹತ್ರ ಇಲ್ಲಿ ನಾವು ಬಂದಿದ್ದೀವಿ. ಆ್ಯಂಡ್ 12 o'clock ಹತ್ರ ಬಂದು ನೋಡಿದಾಗ ಮಾರ್ಕೆಟ್ ಬಹಳ ಸ್ಲೋ ಆಗಿಬಿಟ್ಟಿದೆ. ಇಟ್ ಈಸ್ ವೆರಿ 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 ಸ್ಲೋ. ಮೊಮೆಂಟಮ್ ಆಗ್ತಿಲ್ಲ, ನಿದ್ದೆ ಬರುತ್ತೆ ಈ ಥರ ಟೈಮ್ನಲ್ಲಿ. ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಜಸ್ಟ್
ಇರಬೇಕಷ್ಟೇ, ಬದುಕಿರ್ಬೇಕಷ್ಟೇ. ಮಾರ್ಕೆಟ್ನಲ್ಲಿ ಇನ್ನೇನು ಮಾಡೋಕ್ಕಲ್ಲ. ಟಾರ್ಗೆಟಿನ ದೂರ ಇದೆ, ನಂದು ಬಹಳ ದೂರ ಇದೆ ಟಾರ್ಗೆಟು. ಅಷ್ಟೊಂದೇನು ದೂರ ಇಲ್ಲ ಟು ಬಿ ಆನೆಸ್ಟ್. ಇಟ್ ಈಸ್ ಅರೌಂಡ್ ಆಲ್ಮೋಸ್ಟ್ ಹತ್ತತ್ರ 60 ಪಾಯಿಂಟ್ಸ್ ಹತ್ತತ್ರ ಇದೆ, 60-70 ಪಾಯಿಂಟ್ಸ್ ಹತ್ತತ್ರ. ಸೊ ಇಟ್ಸ್ ಫೈನ್, ಆರಾಮಾಗಿ ಹೋಗಲಿ, ನೋಡೋಣ ಏನು ಮಾಡೋಕ್ಕಾಗುತ್ತೆ. ಬಟ್ ತುಂಬ ಚಿಕ್ಕ ಕ್ಯಾಂಡಲ್ಸಿಂದ ಬೋರ್ ಆಗ್ತಿದೆ ಕೂತ್ಕೊಂಡು. ಅಲ್ಲಿವರೆಗೂ ಒಂದು ನಾವು ಮೂವಿ ಏನಾರ ನೋಡೋಣ ನೆಟ್ಫ್ಲಿಕ್ಸಲ್ಲಿ. ಸೊ ಟ್ರೇಡ್ ನಡೀತೆ, ಕಾನ್ಸಂಟ್ರೇಷನ್ ಟ್ರೇಡ್ ಮೇಲೆ ಇರೋದೇನು ಬೇಡ. ಟ್ರೇಡ್ ಹಾಕಿದಾಯಿತು, ಸ್ಟಾಪ್ ಲಾಸ್ ಕಡಿಮೆ ಆಗಿದೆ, ಈ ಥರ ನೀವು ಹೋದಾಗ ಸ್ಟಾಪ್ ಲಾಸ್ನ ಟ್ರೇಡ್ ಮಾಡ್ಕೊತಾ ಹೋಗ್ತಾರೆ, ನಿಮ್ಗೆ ಅಲ್ಲಿ ಇನ್ನೂ ಪ್ರಾಬ್ಲಮ್ ಆಗೋಲ್ಲ. ಸೊ ದ್ಯಾಟ್ ಈಸ್ ಗುಡ್. ಓಕೆ, ಅಲ್ಲಿವರೆಗೂ ನೀವು ಯು ಕ್ಯಾನ್ ಡು ವಾಟ್ ಎವರ್ ಯು ವಾಂಟ್. ಗೋ ಸ್ಲೀಪ್, ಡೋಂಟ್ ಸ್ಲೀಪ್ ಆ್ಯಂಡ್ ಆಲ್. ಬಟ್ ಹೇಳಿದೆ ಈಗ ಮೂವಿ ನೋಡಿ, ಹಂಗೆ ಬೇರೆ ಕಡೆ ಶೋಸ್ ನೋಡ್ತಾ ಇರಿ, ಬೇರೆ ಕಡೆ ಬುಕ್ಸ್ ಓದಿ, ಏನಾರ ಮಾಡಿ. ದಿಸ್ ವಿಲ್ ಬಿ ವೆರಿ ಗುಡ್ ಫಾರ್ ಯು. ಚೆನ್ನಾಗಿರುತ್ತೆ ಈ ಥರ ಟ್ರೇಡ್ ಮಾಡಿದ್ರೆ. ಸೊ ಗೈಸ್, ಇಲ್ಲಿ ನಾವು 12:30 ಹತ್ರ ಇಲ್ಲಿ ವಿ ಹ್ಯಾವ್ ರೀಚ್ಡ್ ಇನ್ ದ ಮಾರ್ಕೆಟ್ ಆ್ಯಂಡ್ ತುಂಬ ಸ್ಲೋ ಇದೆ ಮಾರ್ಕೆಟ್ ಓಡ್ತಿರೋಂಥದ್ದು. ಸೊ ಬೋರ್ ಆಗುತ್ತೆ ಈ ಥರ ಮಾರ್ಕೆಟ್ನಲ್ಲಿ, ಏನು ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಕಂಪ್ಲೀಟ್ ಅದರ್ ಟಾಸ್ಕ್, ಏನು ಮಾಡೋಕ್ಕಾಗಲ್ಲ. ಬಟ್ ಇಟ್ ಈಸ್ ವೆರಿ ಸ್ಲೋ. 120 ತೋರಿಸ್ತಿದೆ ನಮ್ಮದು UR ಲೆವೆಲ್ ಏನಿದೆ ಇವಾಗ. ಸೊ ಹತ್ತತ್ರ ನಮಗೆ 40-43 ಪಾಯಿಂಟ್ಸ್ ನಮಗೆ ಹಿಟ್ ಆಗಬೇಕಿನ್ನ ಮಾರ್ಕೆಟ್ನಲ್ಲಿ. ಸ್ಟಾಪ್ ಲಾಸ್ನ ಆಲ್ಮೋಸ್ಟ್ ನೀವು ಸ್ವಲ್ಪ ಕ್ವಾಂಟಿಟೀಸ್ನ ಬುಕ್ ಮಾಡ್ಕೊಂಡು ಹೋಗ್ಬೋದು. ನೀವು ಸ್ವಲ್ಪ ಬಿಗರ್ ಕ್ವಾಂಟಿಟೀಸಲ್ಲಿ ಟ್ರೇಡ್ ಮಾಡ್ತಿದ್ದೀರಾ ಅಂದರೆ ದಟ್ ಈಸ್ ಗುಡ್ ಇನಫ್. ಬಟ್ ನೀವೇನೋ ಸ್ವಲ್ಪ ಒಂದೇ ಕ್ವಾಂಟಿಟಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಇಷ್ಟೊಂದು ದೊಡ್ಡದನ್ನ ನೀವು ಬಿಟ್ಕೊಡೋಕ್ಬಾರ್ದು ಯಾವಾಗಲೂ ಟ್ರೇಡ್ಸ್ನ. ಸೊ ಇಟ್ಸ್ ಫೈನ್, ಯು ಕ್ಯಾನ್ ಬುಕ್ ಮಾಡ್ಬೋದು ಯಾರೇ ಚಿಕ್ಕ ಕ್ವಾಂಟಿಟಿ. ಬಟ್ ದೊಡ್ಡ ಕ್ವಾಂಟಿಟಿಯವರು ನಮ್ಮ ಟಾರ್ಗೆಟಲ್ಲೇ ಇದೆ 119, 120, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನಮಗೇನ ಸಪೋರ್ಟ್ ಕೂಡ ನಮಗೆ ವೀಕ್ ಟುವರ್ಡ್ಸ್ ಸ್ಟಾಪ್ ತೋರಿಸ್ಬಿಡ್ತು ಅಂದರೆ ದೆನ್ ನಮಗೆ ಬುಲ್ ರನ್ ಆಗೋಗುತ್ತೆ ಆ್ಯಂಡ್ UR +1 ತನಕ ಕೂಡ ತೊಗೊಂಡು ಹೋಗ್ಬೋದು ನಾವು. ವಿ ಆಲ್ರೆಡಿ ನೋ ಫಸ್ಟ್ ಆಫ್ ಆಲ್ ರೆಸಿಸ್ಟೆನ್ಸ್ ನಮಗೆ ಬುಲಿ ಸಿಗ್ನಲ್ ಕೊಟ್ಬಿಟ್ಟಿದೆ ಅಂತ. ಇವಾಗ ಸಪೋರ್ಟ್ ಕೊಡಬೇಕಾಗುತ್ತೆ ಬುಲಿ ಸಿಗ್ನಲ್. 70% ಇಲ್ಲಿ ಕಾಣಿಸ್ತಿದೆ, 75 ಆದಮೇಲೆ ಇಟ್ ವಿಲ್ ಬಿ ವೆರಿ ನೈಸ್. ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಸೊ ಗೈಸ್, ತುಂಬ ಹತ್ರ ಇದ್ದೀವಿ ನಾವಿಲ್ಲಿ, ತುಂಬ ಅಂದರೆ ತುಂಬ ಹತ್ರ ಇದ್ದೀವಿ, ಬೋತ್ ಬುಲ್ ರನ್ಗೆ ಮತ್ತು URಗೆ ಕೂಡ. ಬುಲ್ ರನ್ ನಮಗೆ ಇಲ್ಲಿ ಕಾಣಿಸೋದು ಚಾನ್ಸಸ್ ತುಂಬ ಇದೆ. ಓಕೆ, ಬುಲ್ ರನ್ ಕಾಣಿಸೋಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಇಲ್ಲಿ. ಆ್ಯಂಡ್ UR ಹತ್ರ ನಾವಿಲ್ಲಿ ಆಲ್ಮೋಸ್ಟ್ ಹೊಟ್ಟೋಗ್ತೀವಿ. ನಮಗೇನು ಒಂದು 10-15 ಪಾಯಿಂಟ್ ಬೇಕಾಗುತ್ತೆ ಅಷ್ಟೇ, ಆ್ಯಂಡ್ ದೆನ್ ವಿ ಆರ್ ಡನ್. ಏನು ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ ಮಾರ್ಕೆಟ್ನ. ಅದು ತೊಗೊಂಡು ನಾವು ಸುಮ್ಮನಾಗ್ಬಿಡೋಣ ಆ್ಯಂಡ್ ವಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಬಾಗಿ ಎಕ್ಸಿಟ್ ಮಾಡೋರು ಇಲ್ಲೇ ಎಕ್ಸಿಟ್ ಮಾಡ್ಬೋದು. ಸೊ ಈ ಥರ ಗೈಸ್ ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ಹೌ ಯು ಕ್ಯಾನ್ ಟೇಕ್ ದ ಪಾಯಿಂಟ್ಸ್. ನೀವು ಪಾಯಿಂಟ್ಸ್ ಲೆಕ್ಕ ಹಾಕ್ಕೊಳ್ಳಿ. ನಾವು ಎಂಟರ್ ಮಾಡಿದ್ದು ಈ ಪಾಯಿಂಟ್ ಹತ್ರ ನಾವಿಲ್ಲಿ ಎಂಟರ್ ಮಾಡಿದ್ದು ಈ ಕ್ಯಾಂಡಲ್ದು ಕ್ಲೋಸಿಂಗಲ್ಲಿ 22,981, 987 ಹತ್ರ ಇಲ್ಲಿ ನಾವು ಎಂಟರ್ ಮಾಡಿದ್ದು. ಸೊ ಅಲ್ಲಿಂದ ಇವಾಗ 23,105 ತನಕ ಹೊರಟೋಗಿದೆ. ಸೊ ದಿಸ್ ಈಸ್ ವೆರಿ ಗುಡ್ ಪಾಯಿಂಟ್ಸ್, ಹತ್ತತ್ರ ಸೂಪರ್ ಪಾಯಿಂಟ್ಸ್ ಇದೆ ಇಲ್ಲಿ ನಮಗೆ ಮಾರ್ಕೆಟು. ಆ್ಯಂಡ್ ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಟ್ರೇಡ್ ಆನ್ 20 ಮಾರ್ಚ್ ನೀವು ಈ ಥರ ಯು ಕ್ಯಾನ್ ಟ್ರೇಡ್. ದಿಸ್ ಇಸ್ ಹೌ ಇಟ್ ವಿಲ್ ಶೋ ಇನ್ ದ ಮಾರ್ಕೆಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ ನೋಡಿ ಕಲೀರಿ, ತೊಂದರೆ ಇಲ್ಲ, ಟ್ರೇಡ್ ಮಾಡಿ. ಇದು ಜಸ್ಟ್ ನನ್ನ ಹೈಲೈಟ್ಸ್ ಆಫ್ ಹೌ ವಿ ಶುಡ್ ಬಿ ಟ್ರೇಡಿಂಗ್ ಆನ್ March 20. ಓಕೆ, ಈ ಥರ ನೀವು ಟ್ರೇಡ್ ಮಾಡಬೇಕು. ಈ ಥರ ಜಸ್ಟ್ ಐ ಆಮ್ ಟೀಚಿಂಗ್ ಯು. ಬಾಕಿ ಯಾವ ಡೇಟ್ದು ನಾನು ನಿಮಗೆ ಹೈಲೈಟ್ಸ್ ತರಬೇಕು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಯಾವ ಡೇಟ್ದು ನಾನು ಹೈಲೈಟ್ಸ್ ತರಬೇಕು ಅಂತ ವಿಲ್ ಟ್ರೈ ಟು ಡೂ. ಅದು ಟ್ರೇಡ್ ಸಿಕ್ಕಿರೋದು ನಾವೇನು ಮಾಡೋಕ್ಕಾಗಲ್ಲ, ಬಟ್ ಇಟ್ಸ್ ಫೈನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.